ಎಲ್ಲರಿಗೂ ನಾನು ನಿಮ್ಮ ಪ್ರೀತಿಯ ಪೂಜಾ ಗಣೇಶ್. ವೆಲ್ಕಮ್ ಬ್ಯಾಕ್ ಟು ಮೈ ಫಿಟ್ ಕರ್ನಾಟಕ ಮಿಷನ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ಬಂದ್ಬಿಟ್ಟು ಕೊಲೆಸ್ಟ್ರಾಲ್ ಬಗ್ಗೆ ಪ್ರೀವಿಯಸ್ಲಿ ನಾನು ಒಂದು ವಿಡಿಯೋ ಮಾಡಿದೀನಿ. ಸೊ ಈ ವಿಡಿಯೋನ ಚೆಕ್ ಮಾಡೋಕ್ಕಿಂತ ಮುಂಚೆ ನೀವು ಆ ವಿಡಿಯೋನ ಚೆಕ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಬಿಕಾಸ್ ಅಲ್ಲಿ ಬಂದ್ಬಿಟ್ಟು ಕಾರಣ ಏನು, ಲಕ್ಷಣಗಳು ಏನಿದೆ, ಏನ್ ಸೊಲ್ಯೂಷನ್ ಇದೆ ಅನ್ನೋದ್ರ ಬಗ್ಗೆ ವಿಡಿಯೋನ ಮಾಡಿದೀನಿ. ಸೊ ಇವತ್ತಿನ ಟಾಪಿಕ್ ಏನಂದ್ರೆ ಮನೆ ಮದ್ದು, ಹೋಮ್ ರೆಮಿಡೀಸ್ ಅನ್ನ ನಾನು ಇವತ್ತು ಕೊಲೆಸ್ಟ್ರಾಲ್ ಗೆ ಸಂಬಂಧಪಟ್ಟದನ್ನ ಹೇಳ್ಕೊಡ್ತಾ ಇದ್ದೀನಿ. ಸೊ ಇವತ್ತಿನ ವಿಡಿಯೋದಲ್ಲಿ ನೀವು 2 ಡ್ರಿಂಕ್ಗಳ ಬಗ್ಗೆ ತಿಳ್ಕೊಳ್ತೀರಾ. ಇದನ್ನ ನೀವು ಕನ್ಸಂಪ್ಷನ್ ಮಾಡೋದ್ರಿಂದ ರೆಗ್ಯುಲರ್ ಆಗಿ ಕೊಲೆಸ್ಟ್ರಾಲ್ ಕಡಿಮೆ ಆಗೋದ್ರಲ್ಲಿ ಸಹಾಯಕಾರಿಯಾಗಿರುತ್ತೆ ಅಂತ ನಾನು ನಿಮಗೆ ತಿಳಿಸ್ಬೋದು. ಮೊದಲೇ ಡ್ರಿಂಕ್ ಬಂದ್ಬಿಟ್ಟು ಆಪಲ್ ಸೈಡರ್ ವಿನೆಗರ್ ಡ್ರಿಂಕ್, ಅಂದ್ರೆ ACV ಅಂತ ಹೇಳ್ತೀವಲ್ಲ ಅದು. ಪ್ರಿಪರೇಷನ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಏನೇನ್ ಬೇಕು ಇದಕ್ಕೆ? ಮೊದಲೇದು ನಮಗ್ ಬೇಕಾಗಿದ್ದು ಆಪಲ್ ಸೈಡರ್ ವಿನೆಗರ್, ನಿಂಬೆ ಹಣ್ಣಿನ ರಸ, 1 ಲೋಟ ನೀರು. ಅವಶ್ಯಕತೆ ಇದ್ದಲ್ಲಿ ನಿಮ್ಗೆ ಏನಾದ್ರು ಟೇಸ್ಟ್ ಇಷ್ಟ ಆಗ್ತಾ ಇಲ್ಲ ಅಂದ್ರೆ ಸ್ವಲ್ಪ ಹನಿ, ಒಳ್ಳೆ ಗುಣಮಟ್ಟದ ಜೇನುತುಪ್ಪ ಇಲ್ಲಿ ನಮ್ಗೆ ಬೇಕಾಗುತ್ತೆ. ಇನ್ನು ಪ್ರಿಪೇರ್ ಮಾಡ್ಕೊಳ್ಳುವಂತ ವಿಧಾನ ತುಂಬಾನೇ ಸುಲಭವಾಗಿದೆ. ಬೆಳಿಗ್ಗೆ ಎದ್ದ ತಕ್ಷಣ ನೀವೇನ್ ಮಾಡ್ತೀರಾ, 1 ಲೋಟ ಬೆಚ್ಚಗಿನ ನೀರಿಗೆ 1 ಚಮಚ ಆಪಲ್ ಸೈಡರ್ ವಿನೆಗರ್. ಪ್ರಾರಂಭ ಮಾಡೋದು 1 ಚಮಚದಿಂದ. ನಂತರ 1 ವಾರಗಳ ನಂತರ ನೀವು 1 ರಿಂದ 2 ಟೇಬಲ್ ಸ್ಪೂನ್ ವರೆಗೂ ಆಪಲ್ ಸೈಡರ್ ವಿನೆಗರ್ ಅನ್ನ ಕನ್ಸ್ಯೂಮ್ ಮಾಡಬಹುದು. ಸೊ ಈಗ ನೀವು ಪ್ರಾರಂಭದಲ್ಲಿ ಇರುವಾಗ ನೀವೇನ್ ಮಾಡ್ಬೇಕಾಗತ್ತೆ, 1 ಲೋಟ ಬೆಚ್ಚಗಿನ ನೀರಿಗೆ 1 ರಿಂದ 1.5 ಚಮಚ ಆಪಲ್ ಸೈಡರ್ ವಿನೆಗರ್ ಜ್ಯೂಸ್ ಅನ್ನ ಹಾಕಿ, ಅಂಡ್ ಜೊತೆಗೆ ಅರ್ಧ ಚಮಚ ಲಿಂಬೆ ರಸ ಹಾಕಿ, ಆಮೇಲೆ ನಿಮಗೇನಾದ್ರೂ ರುಚಿಗೆ ಬೇಕಾದಲ್ಲಿ 1 ಚಮಚ ಜೇನುತುಪ್ಪವನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು 2 ರಿಂದ 3 ನಿಮಿಷ. ಸೊ ಮಿಕ್ಸ್ ಮಾಡಿ ಒಂದು 5 ನಿಮಿಷದ ನಂತರ ನೀವು ಈ ಡ್ರಿಂಕ್ ಅನ್ನ ಕನ್ಸ್ಯೂಮ್ ಮಾಡ್ಬೇಕಾಗುತ್ತೆ. ಮಾಡಿ ಇಡೋ ಹಾಗಿಲ್ಲ, ಮಾಡಿದ ನಂತರ ಒಂದ್ 5 ನಿಮಿಷದ ಒಳಗಡೆನೆ ನೀವು ಕನ್ಸ್ಯೂಮ್ ಮಾಡ್ಬೇಕು. ಸೊ ಸರಿಯಾದ ಸಮಯ ಏನು ಕನ್ಸ್ಯೂಮ್ ಮಾಡೋದಕ್ಕೆ ಅಂದ್ರೆ, ಬೆಳಿಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಲಿ ಕನ್ಸ್ಯೂಮ್ ಮಾಡ್ಬೋದು. ತುಂಬಾ ಜನಗಳಿಗೆ ಖಾಲಿ ಹೊಟ್ಟೆಯಲ್ಲಿ ಹುಳಿಯಾದದ್ದನ್ನ ತಿನ್ನೋದಕ್ಕೆ ಇಷ್ಟ ಆಗೋದಿಲ್ಲ, ಕುಡಿಯೋದಕ್ಕೆ ಇಷ್ಟ ಆಗೋದಿಲ್ಲ, ಸ್ವಲ್ಪ ಆಸಿಡ್ ರಿಫ್ಲಕ್ಸ್ ಆಗುವಂತ ಸಾಧ್ಯತೆ ಇರುತ್ತೆ. ಅದಕ್ಕೆ ನಿಮ್ಗೆ ಬೆಳಿಗ್ಗೆ ಎದ್ದ ತಕ್ಷಣ ಕುಡಿಯೋದಕ್ಕೆ ಆಗ್ತಾನೆ ಇಲ್ಲ ಅಂದ್ರೆ, ನೀವು ಬೆಳಿಗ್ಗೆ ಎದ್ದ ತಕ್ಷಣ ಬೆಚ್ಚಗಿನ ನೀರನ್ನ ಮಾತ್ರ ಕುಡಿದ್ಬಿಟ್ಟು ಬ್ರೇಕ್ಫಾಸ್ಟ್ ಗಿನ ಅರ್ಧ ಗಂಟೆ ಮುಂಚೆ ಈ ಪಾನೀಯವನ್ನ ನೀವು ತಗೋಬಹುದು. ಬೆಳಿಗ್ಗೆ ನೀವೇನಾದ್ರೂ 9 ಗಂಟೆಗೆ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದೀರಾ ಅಂದ್ರೆ 8ವರೆಗೆ ನೀವು ಈ ಡ್ರಿಂಕ್ ಅನ್ನ ಕನ್ಸ್ಯೂಮ್ ಮಾಡ್ಬಿಟ್ಟು ಅರ್ಧ ಗಂಟೆ ಗ್ಯಾಪ್ ಕೊಟ್ಟು ಬ್ರೇಕ್ಫಾಸ್ಟ್ ಮಾಡ್ಬೇಕಾಗತ್ತೆ. ಈ ಡ್ರಿಂಕು ಯಾಕೆ ಕೊಲೆಸ್ಟ್ರಾಲ್ ಗೆ ಇಷ್ಟು ಲಾಭಕಾರಿಯಾಗಿರುತ್ತೆ ಅಂತ ನಾವು ತಿಳ್ಕೊಬೇಕಲ್ವಾ. ಇದರಲ್ಲಿ ನಾವು ಬೆರೆಸುವಂತ ಪದಾರ್ಥಗಳು ಬಂದ್ಬಿಟ್ಟು ಆಪಲ್ ಸೈಡರ್ ವಿನೆಗರು, ಲಿಂಬೆ ರಸ, ಹಾಗೇನೆ ಜೇನುತುಪ್ಪವನ್ನ ಬೆರೆಸ್ತಾ ಇದೀವಿ. ಪ್ರತಿಯೊಂದ್ರದ್ದು ಅದರದೇ ಆದಂತ ಒಂದು ಕೆಲಸ ಇದೆ. ಆಪಲ್ ಸೈಡರ್ ವಿನೆಗರ್ ACVಲಿ ಅಸಿಟಿಕ್ ಆಸಿಡ್ ಇರೋದ್ರಿಂದ ಇದು ನಮ್ಮ ಬ್ಯಾಡ್ ಕೊಲೆಸ್ಟ್ರಾಲ್ ಅನ್ನ ರಿಡ್ಯೂಸ್ ಮಾಡುತ್ತೆ, ಟ್ರೈಗ್ಲಿಸರೈಡ್ ಅನ್ನ ರಿಡ್ಯೂಸ್ ಮಾಡುತ್ತೆ, ಹಾಗೇನೆ HDL ಅಂದ್ರೆ ಗುಡ್ ಕೊಲೆಸ್ಟ್ರಾಲ್ ಅನ್ನ ಬಾಡಿಯಲ್ಲಿ ಡೆವಲಪ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಇನ್ನು ನಿಂಬೆ ರಸದಲ್ಲಿ ವೈಟಮಿನ್ C ಇದೆ ಅಂತ ಎಲ್ಲರಿಗೂ ಗೊತ್ತೇ ಇದೆ. ಹಾಗೇನೆ ಆಕ್ಸಿಡೇಟಿವ್ ಸ್ಟ್ರೆಸ್ ಹಾಗೂ ಇನ್ಫ್ಲಮೇಷನ್ ಅನ್ನ ಇದು ರಿಡ್ಯೂಸ್ ಮಾಡ್ಬಿಟ್ಟು LDL ಪ್ರೊಡಕ್ಷನ್ ಅನ್ನ ಕಡಿಮೆ ಮಾಡಿಸೋದ್ರಲ್ಲಿ ಸಹಾಯಕಾರಿ ಆಗಿರುತ್ತೆ. ಇನ್ನು ಜೇನುತುಪ್ಪ ಅಂತೂ ಮೆಡಿಸಿನಲ್ ಥಿಂಗ್ಸ್ ಗೆ ನಾವು ಯೂಸ್ ಮಾಡ್ತಾನೆ ಬಂದಿದ್ದೀವಿ. ಆಯುರ್ವೇದದಲ್ಲಂತೂ ತುಂಬಾನೇ ಯೂಸ್ ಮಾಡ್ತೀವಿ. ಸೊ ಇದ್ರೂ ನಾವು ಟೇಸ್ಟ್ಗೋಸ್ಕರ ಯೂಸ್ ಮಾಡ್ತಾ ಇದೀವಿ. ಅದಷ್ಟೇ ಅಲ್ಲದೆ ಇದರಲ್ಲೂ ಕೂಡ ಇನ್ಫ್ಲಮೇಷನ್ ಕಡಿಮೆ ಮಾಡುವಂತಹ ಗುಣ ಇದೆ. ಸೊ ಹೀಗಾಗಿ ಈ 3 ಪದಾರ್ಥಗಳ ಸಮ್ಮಿಶ್ರಣ ನಿಮ್ಮ ಕೊಲೆಸ್ಟ್ರಾಲ್ ಲೆವೆಲ್ ಅನ್ನ ರಿಡ್ಯೂಸ್ ಮಾಡೋದಕ್ಕೆ, ನಿಮ್ಮ ಲಿಪಿಡ್ ಪ್ರೊಫೈಲ್ ಅನ್ನ ಬ್ಯಾಲೆನ್ಸ್ ಮಾಡೋದಕ್ಕೆ ತುಂಬಾನೇ ಹೆಲ್ಪ್ ಆಗಿರುತ್ತೆ ಅಂತ ನಾನು ಅನ್ಕೊಳ್ತೀನಿ. ಈ 3 ಪದಾರ್ಥಗಳ ಸಮ್ಮಿಶ್ರಣ ನಿಮ್ಮ ಕೊಲೆಸ್ಟ್ರಾಲ್ ಅನ್ನ ರಿಡ್ಯೂಸ್ ಮಾಡೋದ್ರಲ್ಲಿ ಸಹಾಯಕಾರಿ ಆಗಿರುತ್ತೆ. ಇದು ನನ್ನ ಕ್ಲೈಂಟ್ ಮೇಲೆ ತುಂಬಾ ಲಾಭಕಾರಿಯಾಗಿತ್ತು, ಹೀಗಾಗಿ ನಿಮಗೂ ತಿಳಿಸೋದಕ್ಕೆ ನಾನು ಮುಂದೆ ಬಂದಿದ್ದು. ಇನ್ನು 2ನೇ ರೆಮಿಡಿ ಬಂದ್ಬಿಟ್ಟು ಗ್ರೀನ್ ಟೀ ಎಲ್ಲರಿಗೂ ಮಾಡ್ಕೊಳ್ಳೋದಕ್ಕೆ ಬಂದೇ ಬರುತ್ತೆ, ತುಂಬಾ ಈಸಿ ಆಗಿರುತ್ತೆ. ಬಟ್ ಇದರಲ್ಲಿ ಸ್ವಲ್ಪ ಟ್ವಿಸ್ಟ್ ನಾವು ಮಾಡ್ಬೇಕಾಗತ್ತೆ. ಗ್ರೀನ್ ಟೀ ನಾವು ಯೂಶುವಲಿ ಹೇಗೆ ಪ್ರಿಪೇರ್ ಮಾಡ್ಕೊಳ್ತೀವಿ, 1 ಕಪ್ ಬಿಸಿನೀರಿಗೆ 1 ಟೀ ಬ್ಯಾಗ್ ಅನ್ನ ಆಡ್ ಮಾಡ್ತೀವಿ. ಬಟ್ ನೀವಿಲ್ಲಿ ತಗೋಬೇಕಾಗಿದ್ದು ಟೀ ಬ್ಯಾಗ್ಸ್ ಗಳಲ್ಲ. ಇಲ್ಲಿ ನೀವು ರಾ ಗ್ರೀನ್ ಟೀನ ಪರ್ಚೇಸ್ ಮಾಡ್ಬೇಕಾಗತ್ತೆ. ನೀವು ಅಮೆಝಾನ್ ಅಥವಾ ಫ್ಲಿಪ್ಕಾರ್ಟ್ ಯಾವುದೇ ಒಂದು ಕಾಮರ್ಸ್ ವೆಬ್ಸೈಟ್ ಅಲ್ಲಿ ನೀವು ಗ್ರೀನ್ ಟೀ ಲೀವ್ಸ್ ನ ಪರ್ಚೇಸ್ ಮಾಡ್ಬಿಟ್ಟು ಅದನ್ನ ಪ್ರಿಪೇರ್ ಹೇಗ್ ಮಾಡ್ಕೊಳ್ತೀರಾ, ನಾವು ಟೀ ಕಾಫಿ ಪ್ರಿಪೇರ್ ಮಾಡ್ಕೊಳ್ತೀವಲ್ಲ ಆ ರೀತಿ ಪ್ರಿಪೇರ್ ಮಾಡ್ಕೋಬೇಕಾಗತ್ತೆ. 1 ಕಪ್ ನೀರಿಗೆ ಒಂದ್ ಸ್ವಲ್ಪ ಅಂದ್ರೆ 1/4 ಟೀ ಸ್ಪೂನ್ ನಾವು ಗ್ರೀನ್ ಟೀ ಎಲೆಗಳನ್ನ ನಾವು ಹಾಕಿ ಕುದಿಸ್ಬೇಕು. ಕುದಿಸುವಾಗ ಏನ್ ಮಾಡ್ಬೇಕು, ಒಂದಿಷ್ಟು ಶುಂಠಿ, ನೋಡಿ ಇಷ್ಟು ಶುಂಠಿನ 1 ಕಪ್ ಸರ್ವಿಂಗ್ ಅನ್ನ ನಾನು ಹೇಳ್ತಾ ಇರೋದು, ಒಂದು ಇಂಚಿನಷ್ಟು ಶುಂಠಿನ ತುರಿದ್ಬಿಟ್ಟು ಅಥವಾ ಚಚ್ಬಿಟ್ಟು ಅದ್ರಲ್ಲಿ ಹಾಕ್ಬೇಕು. ಹಾಕಿ ಇದನ್ನ ಕುದಿಸ್ಬೇಕು. ನೀವು ಒಂದ್ ವೇಳೆ ಇಷ್ಟು ನೀರ್ ಹಾಕ್ತಾ ಇದ್ದೀರಾ ಅಂದ್ರೆ ಒಂದು 20 to 30% ನೀರ್ ಅದರಲ್ಲಿ ರೆಡ್ಯೂಸ್ ಆಗಿರ್ಬೇಕು. ಸೇಮ್ ಆಸ್ ನಾವು ಟೀ ಪ್ರಿಪೇರ್ ಮಾಡೋ ತರ.
ಸೊ ಆಮೇಲೆ ಏನ್ ಮಾಡ್ಬೇಕು, ಅದನ್ನ ಸೋಸ್ಕೊಂಡ್ಬಿಟ್ಟು ಅದಕ್ಕೆ ನೀವು ಅರ್ಧ ಚಮಚ ಲಿಂಬೆ ಹುಳಿನ ಬೆರೆಸ್ಬಿಟ್ಟು ಕುಡಿಬೇಕು. ನಿಮಗಿಲ್ಲಿ ಟೇಸ್ಟ್ ಇಷ್ಟ ಆಗ್ತಾ ಇಲ್ಲ ಅಂದ್ರೆ ಸ್ವಲ್ಪ ಬೆಲ್ಲ ಅಥವಾ ಒಳ್ಳೆ ಕ್ವಾಲಿಟಿಯ ಜೇನುತುಪ್ಪವನ್ನ ನೀವು ಇಲ್ಲಿ ಬಳಸಬಹುದು. ಅಗೇನ್ ಇದು ನಿಮ್ಗೆ ಕೊಲೆಸ್ಟ್ರಾಲ್ ರೆಡ್ಯೂಸ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಯಾಕಂದ್ರೆ ಗ್ರೀನ್ ಟೀ ಅಲ್ಲಿ ಆಂಟಿ ಆಕ್ಸಿಡೆಂಟ್ ಇದೆ, ಶುಂಠಿ ಬಳಸ್ತಾ ಇರೋದ್ರಿಂದ ಆಂಟಿ ಇನ್ಫ್ಲಮೇಟರಿ ತರ ವರ್ಕ್ ಮಾಡುತ್ತೆ. ಇನ್ನು ಲೆಮನ್, ನಾವು ನಿಂಬೆ ರಸ ಬಳಸ್ತಾ ಇರೋದ್ರಿಂದ ಇದು ವೈಟಮಿನ್ ಸಿ ರಿಚ್ ಇರೋದ್ರಿಂದ ಓವರ್ ಆಲ್ ಆಗಿ ಈ ಕಾಂಬಿನೇಷನ್ ನಿಮ್ಮ ಕೊಲೆಸ್ಟ್ರಾಲ್ ಲೆವೆಲ್ ಅನ್ನ ರೆಡ್ಯೂಸ್ ಮಾಡೋದ್ರಲ್ಲಿ ತುಂಬಾನೇ ಲಾಭಕಾರಿ ಆಗಿರುತ್ತೆ. ಸೊ ಗೈಸ್, ನೀವು ಈ ವಿಡಿಯೋನ ಮೊದಲನೇ ಬಾರಿ ನೋಡ್ತಾ ಇದ್ದೀರಾ ಅಂದ್ರೆ ಫಸ್ಟ್ ನೀವು ಮಾಡ್ಬೇಕಾಗಿದೆ ಏನಂದ್ರೆ ಕೊಲೆಸ್ಟ್ರಾಲ್ ಮೇಲೆ ಮಾಡಿರುವಂತಹ ಮುಂಚೆ ವಿಡಿಯೋನ ನೋಡ್ಲೇಬೇಕು. ಯಾಕಂದ್ರೆ ಬರೀ 2 ರೆಮಿಡಿಗಳು ಮಾತ್ರ ನಿಮ್ಗೆ ಕೊಲೆಸ್ಟ್ರಾಲ್ ರೆಡ್ಯೂಸ್ ಆಗೋದಕ್ಕೆ ಹೆಲ್ಪ್ ಮಾಡೋದಿಲ್ಲ. ಸಂಪೂರ್ಣ ಹೊಲಿಸ್ಟಿಕ್ ಅಪ್ರೋಚ್ ಇರೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಆ ವಿಡಿಯೋದಲ್ಲಿ ನಾನು ತುಂಬಾ ಡೀಟೇಲ್ ಆಗಿ ಇದ್ರ ಬಗ್ಗೆ ಹೇಳಿದೀನಿ. ಆ ಒಂದು ಸಲಹೆಗಳ ಜೊತೆಗೇನೆ ಈ ರೆಮಿಡೀಸ್ ಅನ್ನ ಟ್ರೈ ಮಾಡಿದ್ರೆ ಖಂಡಿತ ನಿಮ್ಮ ಕೊಲೆಸ್ಟ್ರಾಲ್ 30 ದಿನಗಳಲ್ಲಿ ರೆಡ್ಯೂಸ್ ಆಗುತ್ತೆ. ಇದನ್ನ ನಾನು ನಿಮಗೆ ತಿಳಿಸಬಹುದು. ಸೊ ಈ ವಿಡಿಯೋ ನಿಮಗೆ ಏನಾದ್ರೂ ಇಷ್ಟ ಆದ್ರೆ ನೀವೇನ್ ಮಾಡ್ಬೇಕು, ಈ ವಿಡಿಯೋನ ಲೈಕ್ ಮಾಡ್ಬೇಕು, ಶೇರ್ ಮಾಡ್ಬೇಕು, ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಬಿಟ್ಟು ನನಗೆ ಸಪೋರ್ಟ್ ಮಾಡ್ಬೇಕು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.